ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಡೈಲಿ ವ್ಲಾಗ್ ಅಂದರೆ ತುಂಬ ಟೈಮ್ ಆಗಿದೆ ಈ ಥರ ಡೈಲಿ ವ್ಲಾಗ್ನ ಮಾಡಿ, ಬಿಕಾಸ್ ಅದು ತುಂಬ ಫಂಕ್ಷನ್ಸ್ ಅದು ಇದನ್ನೇ ನಡೀತಾ ಇದ್ದಿದ್ದರಿಂದ. ಬಟ್ ನನ್ನ ಇಬ್ಬರು ಮಕ್ಕಳ ಜೊತೆ ನನ್ನ ಇಡೀ ದಿನದ ರೂಟೀನ್ ಯಾವ ರೀತಿಯಾಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೋಪ್ಫುಲ್ಲಿ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು. ಇದೇ ರೀತಿಯಾದ ಇನ್ನೂ ಜಾಸ್ತಿ ವ್ಲಾಗ್ಸ್ ಬೇಕು ಅಂತ ಅಂದ್ರೂ ಕೂಡ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವಾಗ ಮನೆ ಕ್ಲೀನಿಂಗ್ ಜೊತೆಗೆ ಕೆಲವೊಂದು ಪ್ಲಾಂಟ್ಸ್ ಎಲ್ಲನೂ ಕೂಡ ನನ್ನ ಲಚ್ಚು ಆ್ಯಕ್ಚುಲಿ ತಂದುಕೊಟ್ಟಿದ್ದಾಳೆ ನನಗೆ. ಒಂದಷ್ಟು ಪ್ಲಾಂಟ್ಸ್ ತುಂಬ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಹಾಗೂ ಲಕ್ಷಿತ್ ಹೇಗಿದ್ದಾನೆ, ಇವಾಗೆಲ್ಲ ಒಂದು ಚಿಕನ್ ಪಾಕ್ಸ್ ಎಲ್ಲ ಕಡಿಮೆ ಆಯ್ತು ಅಂತಲೂ ಕೂಡ ಕೇಳ್ತಾ ಇದ್ರಿ. ಸೊ ಇವಾಗ ಚೆನ್ನಾಗಿದ್ದಾನೆ. ಚಿಕನ್ ಪಾಕ್ಸ್ ಕೂಡ ಆದಷ್ಟು ತುಂಬ ಜಾಸ್ತಿನೇ ಕಡಿಮೆ ಆಗಿದೆ. ಸ್ವಲ್ಪ ಮಾರ್ಕ್ಸ್ ಇದೆ, ಆ ಮಾರ್ಕ್ಸ್ ಕೂಡ ಹೋಗ್ತಾ ಹೋಗುತ್ತೆ. ಹಾಗೆ ಒಂದು ಬನ್ಸು ಕ್ಲಾಸಸ್ ನಡೀತಾ ಇತ್ತು, ಅಂದರೆ ಒಂದು ಕೋರ್ಸ್ ಏನು ತೊಗೊಂಡಿದ್ದೀವಲ್ಲ ಬನ್ಸೋದು, ಸೊ ಅದರದ್ದು ಕ್ಲಾಸಸ್ ಇತ್ತು. ಸೊ ಹಾಗೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ಅಂದರೆ ಟ್ಯೂಷನ್ಸ್ಗೆ ಏನಾದರೂ ಹಾಕಿದ್ದೀರಾ ಲಕ್ಷಿತ್ಗೆ ಅಂತ. ಸೊ ಅವ್ನು ಬೇರೆ ಸಬ್ಜೆಕ್ಟ್ಸ್ಗೆಲ್ಲ ಏನು ಟ್ಯೂಷನ್ಸ್ ಹೋಗಲ್ಲ, ನಾನು ಮನೆಯಲ್ಲೇ ಹೇಳ್ಕೊಡ್ತೀನಿ. ಮ್ಯಾಥ್ಸಿಗೆ ಮಾತ್ರ ಒಂದು ಸ್ವಲ್ಪ ಇನ್ನೂ ಮ್ಯಾಥ್ಸಲ್ಲಿ ಏನಪ್ಪ ಅಂದರೆ ಮ್ಯಾಥ್ಸ್ದು ಬೇಸ್ ಸ್ಟ್ರಾಂಗ್ ಇದ್ದರೆ ಫ್ಯೂಚರಲ್ಲಿ ಅಂದರೆ ಇನ್ನೂ ಹೋಗ್ತಾ ಅವ್ರಿಗೆ ಈಸಿ ಆಗುತ್ತೆ. ಸೊ ಅದಕ್ಕೆ ಬನ್ಸು ಕ್ಲಾಸಸ್ನ ತೊಗೊಂಡಿದ್ದೀವಿ. ಆ್ಯಂಡ್ ಈ ಕ್ಲಾಸಸ್ ಹೇಗೆ ನಡೆಯೋದು ಮತ್ತು ಹೇಗೆಲ್ಲ ಇರುತ್ತೆ ಅಂತ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬೇಸಿಕಲಿ ಬಂದು ಈ ಕ್ಲಾಸಸಲ್ಲಿ ಒಬ್ಬರು ಟ್ರೈನರ್ ಇರ್ತಾರೆ ಆ್ಯಂಡ್ 5 ಜನ ಸ್ಟೂಡೆಂಟ್ ರೇಷಿಯೋ ಇರುತ್ತೆ. ಸೊ 5 ಜನ ಆದರೂ ಅಥವಾ 5ರಿಂದ ಒಳಗಡೆನೇ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಮಗುಗೆ ಪರ್ಸ್ನಲ್ ಅಟೆನ್ಷನ್ ಸಿಗುತ್ತೆ. ಹಾಗೂ ಇದ್ರದ್ದು ಸೆಷನ್ಸ್ ಏನು ಅಂದರೆ ಪ್ರತಿಯೊಂದು ದಿನ ಏನು ಸೆಷನ್ ಇರುತ್ತಲ್ಲ ಅದು ತುಂಬಾ ಜಾಸ್ತಿ ಇಂಟರಾಕ್ಟಿವ್ ಆಗಿರೋದ್ರಿಂದ ಮಗುಗೆ ಒಂಥರ ಅಟೆನ್ಷನ್ ಕೂಡ ತುಂಬ ಚೆನ್ನಾಗಿ ಒಂದು ಅಟೆನ್ಷನ್ ಕೊಡೋವಂಥ ಒಂದು ಇದು ಕೂಡ ತುಂಬ ಚೆನ್ನಾಗಿ ಇಂಪ್ರೂವೈಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವ್ರದ್ದು ಟೀಚಿಂಗ್ ಸ್ಟೈಲ್ ಕೂಡ ಅಷ್ಟೇ ತುಂಬಾ ಫೋಕಸ್ ಆಗಿ ತುಂಬ ನೀಟಾಗಿ ಹೇಳ್ಕೊಡ್ತಾರೆ. ಅಂದರೆ ಯಾಕೆ, ಇದು ಯಾಕೆ, ಅದು ಯಾಕೆ ಅನ್ನೋ ಒಂದು ಕ್ವೆಶನ್ ಮಕ್ಳಿಗೇನು ಮನಸ್ಸಲ್ಲಿ ಇರುತ್ತಲ್ಲ, ಸೊ ಅದನ್ನು ಯಾಕೆ ಅನ್ನೋದು ಲೈಕ್ ವೈ ಅನ್ನೋದನ್ನ ಫಸ್ಟ್ ಹೇಳ್ತಾರೆ. ವಾಟ್ ಆ್ಯಂಡ್ ಹೌ ಅನ್ನೋದು ಆಮೇಲೆ ಅರ್ಥ ಮಾಡಿಸ್ತಾರೆ ತುಂಬ ಡೀಪಾಗಿ. ಬಟ್ ಅದಕ್ಕಿಂತ ಮುಂಚೆ ಯಾಕೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನು ತುಂಬ ನೀಟಾಗಿ ಅರ್ಥ ಮಾಡಿಸ್ತಾರೆ. ಆ್ಯಂಡ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ನ ಕೊಡ್ತಾರೆ. ಅಂದರೆ ಒಂಥರ ನ್ಯಾಚುರಲ್ ಸ್ಟೋರಿನ ಬಿಲ್ಡ್ ಮಾಡಿ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾರೆ ಮಗು ಒಳಗೆ. ಸೊ ಇವಾಗ ಲಕ್ಷಿತ್ಗೆ ಅನಿಮಲ್ಸ್ ಅಂದರೆ ತುಂಬ ಜಾಸ್ತಿ ಇಷ್ಟ. ಸೊ ಅವ್ರು ಏನೇ ಎಕ್ಸಾಂಪಲ್ ಕೊಡೋ ಹಾಗಿದ್ರು ಅನಿಮಲ್ಸ್ನ ತೊಗೊಂಡು ಎಕ್ಸಾಂಪಲ್ ಕೊಡ್ತಾರೆ. ಸೊ ಅವ್ನಿಗೆ ಕ್ಯೂರಿಯಸ್ ಆಗೂ ಇರುತ್ತೆ, ಅವ್ನ ಅಟೆನ್ಷನ್ ಕೂಡ ಕಂಪ್ಲೀಟಾಗಿ ಅಲ್ಲೇ ಇರುತ್ತೆ. ಹಾಗೂ ಇದು ಬಂದು 1 hour ಕ್ಲಾಸ್ ಇರುತ್ತೆ. ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಕಾನ್ಸೆಪ್ಟ್ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂಥರ ಸ್ಟ್ರಾಂಗ್ ಫೌಂಡೇಶನ್, ಮ್ಯಾಥ್ಸ್ದು ಒಂದು ಸ್ಟ್ರಾಂಗ್ ಫೌಂಡೇಶನ್ ಬಿಲ್ಡ್ ಆಗಿಬಿಟ್ರಲ್ಲ ಮಕ್ಕಳಿಗೆ, ಅವ್ರ ಫ್ಯೂಚರಲ್ಲಿ ಮ್ಯಾಥ್ಸ್ ಏನೇ ಹೇಳ್ಕೊಟ್ರು ಅವ್ರಿಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಆ ರೀತಿಯಾಗಿ ಇದಾಗುತ್ತೆ. ಹಾಗೂ ಇಫ್ ಬೈ ಚಾನ್ಸ್ ನಾವು ಕ್ಲಾಸಸ್ಸಲ್ಲಿಲ್ಲ, ನಮಗೆ ಅಂದರೂ ಡೌಟ್ ಬಂತು ಮಗುಗೆ ಅಂತಂದರೆ ಇವ್ರದ್ದು AI ಬಡಿ ಅಂತ 24/7 ಅಸಿಸ್ಟ್ ಮಾಡೋದಕ್ಕೆ ಅಂತಲೇ ಹೇಳಿಬಿಟ್ಟು ಒಂದು AI ಟೂಲ್ನ ಕೂಡ ಮಾಡಿಟ್ಟಿದ್ದಾರೆ. ಸೊ ಅದರಿಂದ ಮಗುದು ಡೆವಲಪ್ಮೆಂಟ್ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಕ್ರಿಟಿಕಲ್ ಥಿಂಕಿಂಗ್ ತುಂಬ ಏನಾದರೂ ಜಾಸ್ತಿ ಇದಾಗಿರುತ್ತೆ, ಅದನ್ನು ಯೋಚನೆ ಮಾಡೋಂಥ ಪವರ್, ಮೆಮರಿ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ 5 to 15 years ಇರುವಂಥ ಮಗುಗೆ ತುಂಬಾ ಒಳ್ಳೆ ಕ್ಲಾಸಸ್ ಅಂತಲೇ ಹೇಳ್ಬೋದು ಈ ಒಂದು ಬನ್ಸು ಕ್ಲಾಸಸ್. Zero, very good. 0, 1, and then 2. Come on, let's count. Very good. Next. 3. Next. 4. Next. 5. Next. How do you think Mario is going to go? By jumping. Very good. Awesome. So he will go from year to year? Yes. So how many steps is he going to take? 10 steps. 10? Sure. But Lakshit is at number? 0. I'm at the number 9. So how many steps will Mario take? 9. 9 steps. Very good. Awesome. Now let's say if Lakshit, is really very smart, right? So Lakshit actually went to the number 10. Now what will Mario do? He should jump to the number 10. How many steps will he take? ಸೊ ಇವಾಗಿನ ಜನ್ರೇಷನ್ ಪ್ರಕಾರ ನಾನು ಕೇಳಿರೋದು ತುಂಬ ಏನಪ್ಪ ಅಂದರೆ ಪೇರೆಂಟ್ಸ್ಗಳು ಹೇಳೋದು ಮಗು ಡಿಸ್ಟ್ರಾಕ್ಟ್ ಆಗ್ತಾನೆ ಬೇಗ ಅಂತ. ಇನ್ಫ್ಯಾಕ್ಟ್ ನನ್ನ ಪ್ರಾಬ್ಲಮ್ ಕೂಡ ಅದೇ ಇತ್ತು, ದಟ್ ಲಕ್ಷಿತ್ ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ, ತುಂಬ ಜಾಸ್ತಿ ಡಿಸ್ಟ್ರಾಕ್ಟ್ ಆಗ್ತಿದ್ದಾನೆ ಅಂತ. ಸೊ ಹೇಗೆ ನಾವು ಅವ್ರ ಅಕಾಡೆಮಿಕ್ಸ್ನ ಚೆನ್ನಾಗಿ ಮಾಡ್ಬೋದು, ಹೇಗೆ ಅವ್ರನ್ನ ಫೋಕಸ್ ಮಾಡೋ ಥರ ಮಾಡ್ಬೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರಿ. ಸೊ ಇದೊಂದು ಬೆಸ್ಟ್ ವೇ ಅಂತಲೇ ಹೇಳ್ಬೋದು, ಲೈಕ್ ಒನ್ ಆಫ್ ದ ಬೆಸ್ಟ್ ವೇ ಅಂತಲೇ ನನಗನ್ಸುತ್ತೆ. ಒಂಥರ ಡಿಫ್ರೆಂಟ್ ಅಪ್ರೋಚ್, ಬಿಕಾಸ್ ಇದರಲ್ಲಿ ಮಗು ಟ್ಯಾಬ್ ನೋಡ್ತಾ ಇದೆ, ಆದರೆ ಆ ಟ್ಯಾಬಲ್ಲಿ ಏನೋ ಒಂದು ಕಲಿತಾ ಇದೆ ಅಲ್ವಾ. ಸೊ ಈ ರೀತಿಯಾಗಿ ನೀವು ಇದು ಮಾಡ್ಕೋಬಹುದು. Exactly. This is called as a ones number line. I think I learned this all in my school. Very good. That's nice, Lakshit. Amazing.
So now when you take bigger jumps now, 10, 20, 30, 40, don't you think this should have another name? ಸೊ ಗೈಸ್ ಇಲ್ಲಿ ಕೆಳಗಡೆ ಫುಲ್ಲು ಇಷ್ಟು ಪ್ಲಾಂಟ್ಸ್ ಆಗಿದೆ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಆ್ಯಕ್ಚುಲಿ ಆಯಿತಾ, ನನ್ನ ಫೇವ್ರೆಟ್ ಪ್ಲಾಂಟ್ ಕೂಡ ಹೌದು. ಇದು ಬಂದು ರಬ್ಬರ್ ಪ್ಲಾಂಟ್ ಅಂತ ಕರೀತಾರೆ ಇದನ್ನ. ಇದು ಸ್ಪೆಷಲಿ ಒಳಗಡೆ ಅಂದರೆ ಇಂಡೋರ್ ಪ್ಲಾಂಟ್. ಇದು ಹೊರಗಡೆನೂ ಕೂಡ ಇಡ್ತಾರೆ ತುಂಬ ಜನ. ಇದ್ರದ್ದು ದೊಡ್ಡ ಮರ ಕೂಡ ಆಗುತ್ತೆ. ಬಟ್ ಇದನ್ನು ಸ್ವಲ್ಪ ಮೇಂಟೆನೆನ್ಸ್ ಫ್ರೀನೇ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಬಿಸಿಲು ತೋರಿಸೋದು ಮತ್ತು ನೀರು ಕರೆಕ್ಟಾಗಿ ಹಾಕಬೇಕು. ಜಾಸ್ತಿ ನೀರು ಹಾಕಿಬಿಟ್ರೆ ಹಾಳಾಗ್ಬಿಡುತ್ತೆ. 2 ಪ್ಲಾಂಟ್ ಆಲ್ರೆಡಿ ನನ್ನ ಮಗ ಅಂದರೆ ನಾನು ಅಲ್ಲಿ ಇದ್ರ ಹತ್ರ ಸೋಫಾ ಪಕ್ಕ ಇಟ್ಟಿರ್ತಿದ್ದೆ. ಇವನ್ ಸಿಂಹ ಏನು ಮಾಡ್ತಿದ್ದ, ಹೋಗಿ ನೀರೊಳಗೆ ಅಂದರೆ ಪ್ಲಾಂಟ್ ಒಳಗೆ ನೀರು ಹಾಕ್ಬಿಡ್ತಿದ್ದ. ಯಾವಾಗಲೂ ನನಗೆ ಹಾಕಿ 2 ಪ್ಲಾಂಟ್ ಹಾಳು ಮಾಡಿಬಿಟ್ಟಿದ್ದ. ಸೊ ಈ ಸತಿ ರಬ್ಬರ್ ಪ್ಲಾಂಟೇ ತಂದಿರಲಿಲ್ಲ ನಾನು. ಸರಿ ಬಿಡು, ಬೇಡ, ನೆಕ್ಸ್ಟ್ ಯಾವಾಗಲಾದ್ರೂ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಬಟ್ ಹೇಳ್ತಾರಲ್ಲ, ಅದು ತುಂಬ ಚೆನ್ನಾಗೇ ಬಂತು ನಮ್ಮ ಮನೆಗೆ. ಇಷ್ಟು ದೊಡ್ಡ ಲಿಟ್ರಲಿ ನನಗಿಂತನೂ ಉದ್ದ ಇದೆ ನೋಡಿ. ಇದು ನನಗಿಂತನೂ ಉದ್ದ ಇರುವಂಥ ರಬ್ಬರ್ ಪ್ಲಾಂಟ್ ನನ್ನ ತಂಗಿ ಕೊಟ್ಟಿದ್ದಾಳೆ. ಸೊ ತುಂಬ ಚೆನ್ನಾಗಿತ್ತು, ನಂಗೆ ಸಕ್ಕತ್ ಇಷ್ಟ ಆಯಿತು. ಸೊ ಇದೇನಪ್ಪ ಅಂದರೆ ಎಲೆಗಳೆಲ್ಲ ಒಂದು ಸ್ವಲ್ಪ ಫುಲ್ ಧೂಳಾಗಿದೆ, ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೊಂದು ಎಲೆನೂ ಕ್ಲೀನ್ ಮಾಡಿಬಿಟ್ಟು ಇಡಬೇಕು. ಹಾಗೂ ಇಲ್ಲಿ ದೊಡ್ಡದು ಇದ್ರ ಪ್ಲಾಂಟ್ ಇದೆ, ಏನಿದು ದೊಡ್ಡಪತ್ರೆ ಪ್ಲಾಂಟು. ಒಂದಿಷ್ಟು ದಪ್ಪ ಬ್ಯಾಗಲ್ಲಿದೆ. ಆ್ಯಂಡ್ ಇಲ್ಲಿ ಬಂದು ಪೀಸ್ ಲಿಲ್ಲಿ ಎಲ್ಲ ತಂದುಕೊಟ್ಟಿದ್ದಾಳೆ. ಮತ್ತು ಇದು ಶಂಖಪುಷ್ಪ ಹೂವು. ಶಂಖಪುಷ್ಪ ಅಂತೂ ಎಷ್ಟಿತ್ತೋ, ನಾನು ಬೇಡ ನನ್ನ ಹತ್ರ ಇದ್ದೆ ಆಲ್ರೆಡಿ ಅಂತಂದೆ, ಅಂದರೂ ಒಂದು ಕೊಟ್ಟಿದ್ದಾಳೆ. ಸೊ ಇನ್ನೂ ಅವಳು ಎಷ್ಟೊಂದು ಪ್ಲಾಂಟ್ಸ್ ಇತ್ತು. ತಗೋಕ ನಿಂಗೆ ಯಾವ್ದು ಬೇಕೋ ಅದು ತಗೋಬಿಡು ಅಂತ ಹೇಳ್ತಾ ಇದ್ಲು. ಬಟ್ ಇಲ್ಲಿ ಜಾಗ ಕೂಡ ಸ್ವಲ್ಪನೇ ಇರೋದಲ್ವಾ. ಆ್ಯಂಡ್ ಬಾಲ್ಕನಿಯಲ್ಲಿ ಅಷ್ಟು ಬಿಸಿಲು ಬರೋಲ್ಲ. ಇಲ್ಲಾಂದರೆ ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ. ಅಲ್ಲೇನಿದ್ರು ಸೂರ್ಯ ಮುಳುಗೋ ಬಿಸಿಲು ಬರೋದು. ಬಟ್ ಸೂರ್ಯ ಹುಟ್ಟಿರ್ಬೇಕಾದ್ರೆ ಬಿಸಿಲು ಬರೋದಿಲ್ಲ, ಅದು ತುಂಬ ಒಳ್ಳೆಯದು ಪ್ಲಾಂಟ್ಸ್ಗಳಿಗೆ. ಸೊ ಅದಕ್ಕೇ ಬೇಡ ಬಿಡಿ ಸಾಕು ಇಷ್ಟು ಅಂತ ಅಂದ್ಕೊಂಡೆ. ನನಗೆ ಮೇಯ್ನಾಗಿ ಇಷ್ಟ ಆಗಿದ್ದು ಬೇಕಾಗಿದ್ದು ಬಂದು ಈ ರಬ್ಬರ್ ಪ್ಲಾಂಟ್. ಸೊ ಇದನ್ನ ತಂದ್ಬಿಟ್ಟಿದೆ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಸೆಟಲ್ ಮಾಡಬೇಕು. ಬನ್ನಿ ಬೇಗ ಮಾಡಿಬಿಡೋಣ ಅದನ್ನ. ಸೊ ನೋಡ್ತಾ ಇದ್ದೀರಲ್ಲ, ಎಲೆ ಎಲ್ಲ ಅಂತೂ ಫುಲ್ ಧೂಳಾಗ್ಬಿಟ್ಟಿತ್ತು. ಅಂದರೆ ಅವರು ಮನೆ ಪಕ್ಕ ಯಾರೋ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರಂತೆ. ಸೊ ಆ ಮನೆಯದು ಕನ್ಸ್ಟ್ರಕ್ಷನ್ದು ಧೂಳೆಲ್ಲ, ಸಿಮೆಂಟು ಅದು ಇದು ಎಲ್ಲ ಬಂದು ಆ ಎಲೆ ಮೇಲೆ ಕುತ್ಕೊಂಡ್ಬಿಟ್ಟಿತ್ತು. ಈ ರೀತಿಯಾಗಿದ್ದಾಗ ಏನಾಗುತ್ತೆ ಅಂದರೆ ಪ್ಲಾಂಟ್ಸ್ ಫೋಟೋಸಿಂಥಸಿಸ್ ಅಬ್ಸರ್ವ್ ಮಾಡಲ್ಲ ಅಂದರೆ ಆ ಫ್ರೆಶ್ ಏರ್ನ ಪ್ರೊಡ್ಯೂಸ್ ಮಾಡಲ್ಲ. ಇನ್ಫ್ಯಾಕ್ಟ್ ಪ್ಲಾಂಟ್ಸ್ಗಳು ಕೂಡ ಹಾಳಾಗ್ಬಿಡ್ತವೆ. ಸೊ ಇವಾಗ ಒಂದೊಂದು ಎಲೆನೂ ಕೂಡ ನೀಟಾಗಿ ಹೊರಿಸಿದ್ದೀನಿ. ಆ್ಯಂಡ್ ನೀವು ಮನೇಲಿದ್ದಾಗಲೂ ಕೂಡ ಅಷ್ಟೇ, ಒಂದು ಸ್ವಲ್ಪ ಲೈಕ್ ಒಂದು 1.5 ಮಂತ್ಸ್ ಒಂದು ಸತಿನಾದರೂ ನೀವು ಎಲೆಗಳನ್ನೆಲ್ಲ ಹೊರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಲೆಗಳು. ಮತ್ತು ಅದರಿಂದ ನಮಗೆ ಕೊಡುವಂಥ ಲಾಭ ಅಂದರೆ ಬರುವಂಥ ಲಾಭ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೇಲಿ ಇರುವಂಥ ಕೆಲವೊಂದು ಪ್ಲಾಂಟ್ಸ್ನ ಹಾಗೆ ತೋರಿಸ್ತೀನಿ ಆಯಿತಾ ನಿಮಗೆ. ಸೊ ಒಂದು 4 ಥರದ್ದು ರೋಸ್ ಇದೆ, ಒಂದು 4 ಥರದ್ದು ದಾಸವಾಳದ ಹೂವು ಇದೆ. ಆ್ಯಂಡ್ ಇದು ನೋಡಿ ದೊಡ್ಡಪತ್ರೆ, ಒಂದು ದೊಡ್ಡ ಬ್ಯಾಗಲ್ಲಿ ಅಂತ ಹೇಳಿದ್ನಲ್ಲ. ಸೊ ಇದು ದೊಡ್ಡಪತ್ರೆ ತುಂಬಾ ಒಳ್ಳೆಯದು ದೊಡ್ಡಪತ್ರೆ. ಹಾಗೂ ಪೀಸ್ ಲಿಲ್ಲಿ ಅಲ್ಲಿ ತೋರಿಸಿದೆ ನಿಮಗೆ. ಆ್ಯಂಡ್ ಇದು ಬಂದು ಎಲೆ ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಇವಾಗ ಅಂತ. ತುಂಬ ನೀಟಾಗಿ ಒಂದೊಂದು ಎಲೆನೂ ಬಿಡದಂತೆ ಆಲ್ಮೋಸ್ಟ್ ನನಗೆ ಒಂದು 1 hour ಆಯಿತು ಅದನ್ನು ಒಂದೊಂದು ಎಲೆನೂ ಕ್ಲೀನ್ ಮಾಡೋ ಅಷ್ಟರಲ್ಲಿ. ನೀರು ಚೇಂಜ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೆ. ಆ್ಯಂಡ್ ಇದೊಂದು ಬಿಳಿ ಕಲರ್ ದಾಸವಾಳೆ ಹೂವು ಕೂಡ ಕೊಟ್ಟಿದ್ದರು ಅದು. ಸೊ ಒಂದಿಷ್ಟು ಪ್ಲ್ಯಾಂಟ್ಸ್ನ ನಾನು ಸಾಕ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ಬಂದು ಜೇಡ್ ಪ್ಲಾಂಟ್. ಸೊ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಉಪ್ಪಿಟ್ಟು ತಿನ್ಸ್ಬಿಡಕ್ಕನೆ ಲಚ್ಚು. ಉಪ್ಪಿಟ್ಟು ಸುಮ್ಮನೆ ಅದು ಎಣ್ಣೆನೂ ಹಾಕಿದ್ರು ತುಂಬ ಕೆಮ್ಮೋದು ಉಪ್ಪಿಟ್ಟು. ಇದರ ಕೆಮ್ಮೆಲ್ಲ ಇರಬೇಕಾದ್ರೆ ತಿನ್ನಿಸ್ಬಾರ್ದು ಒಂದು ಸ್ವಲ್ಪ. ದೋಸೆ, ಇಡ್ಲಿ, ಚಪಾತಿ ಸೂಪರ್. ನೀನು ಹೆಂಗಿಂಗೆಲ್ಲ ಕಲ್ತ್ಕೊಂಡೆ ನೀನು? ಇವತ್ತಂತೂ ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮನೇನ. ಬಿಕಾಸ್ ಗಲೀಜಾಗ್ಬಿಟ್ಟಿತ್ತು, ಧೂಳಾಗ್ಬಿಟ್ಟಿತ್ತು, ಅಡುಗೆ ಮನೆ ತುಂಬ ಗಲೀಜಾಗ್ಬಿಟ್ಟಿತ್ತು. ಟೈಮೇ ಸಿಕ್ಕಿರಲಿಲ್ಲ. ಗೃಹ ಪ್ರವೇಶ ಆ ಒಂದು ಓಡಾಟದಲ್ಲಿ ನಾನು ಮನೆ ಬಗ್ಗೆ ಜಾಸ್ತಿ ಏನೇಂದರೆ ಕಾನ್ಸಂಟ್ರೇಟೇ ಮಾಡೋಕ್ಕಾಗಿರಲಿಲ್ಲ. ಜಾಸ್ತಿ ಏನೂ ಕ್ಲೀನೇ ಮಾಡೋಕ್ಕಾಗಿರಲಿಲ್ಲ. ಓಡಾಟನೇ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಇವತ್ತೆಲ್ಲನೂ ಕ್ಲೀನ್ ಮಾಡಿಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇವಾಗ ಈ ಗಿಡನ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ನಲ್ಲ, ಇದ್ರ ಜಾಗಕ್ಕೆ ಸೇರಿಸೋಣ ಅಂತ ಹೇಳಿಬಿಟ್ಟು. ಸಖತ್ ವೇಟ್ ಇತ್ತು, ನೋಡೋಕೆ ಹಂಗೆ ಕಾಣಿಸ್ತದೆ, ಬಟ್ ತುಂಬ ವೇಟ್ ಇದೆ. ಇನ್ಫ್ಯಾಕ್ಟ್ ಅದನ್ನು ಇನ್ನೂ ಅದೇ ದೊಡ್ಡ ಪಾಟ್ ಇದೆ, ಅದಕ್ಕಿಂತನೂ ದೊಡ್ಡ ಪಾಟ್ ಒಳಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಹೇಳಿದ್ದೇನೋ ಇಲ್ವೋ ಗೊತ್ತಿಲ್ಲ. ಸೊ ಈ ಒಂದು ಪ್ಲಾಂಟ್ ಹೆಸರು ಬಂದು ರಬ್ಬರ್ ಪ್ಲಾಂಟ್ ಅಂತ. ತುಂಬಾ ಒಳ್ಳೆ ಏರ್ ಪ್ಯೂರಿಫೈಯರ್ ಇದು. ಅಂದರೆ
ತುಂಬ ಒಳ್ಳೆ ಆಕ್ಸಿಜನ್ನ ನಮಗೆ ಕೊಡುತ್ತೆ. ಹಾಗೂ ಇದು ಬಂದು ವಾಸ್ತು ಪ್ಲಾಂಟ್ ಅಂತಲೂ ಕೂಡ ಕರೀತಾರೆ. ಅಂದರೆ ಇಂಡೋರ್ ಪ್ಲಾಂಟ್ಸಲ್ಲಿ ತುಂಬ ಒಳ್ಳೆ ವಾಸ್ತು ಪ್ಲಾಂಟ್ ಇದು. ಸೊ ಇದನ್ನು ಬಂದು ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಅಥವಾ ಈಸ್ಟ್ ಡೈರೆಕ್ಷನಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ವಾಸ್ತು ಪ್ಲಾಂಟ್ಸಲ್ಲಿ ತುಂಬ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದೆ, ಅದರಲ್ಲಿ ಇದು ಕೂಡ ಒಂದು. ಸೊ ಗೈಸ್, ರಬ್ಬರ್ ಪ್ಲಾಂಟ್ನ ಇಲ್ಲಿಟ್ಟಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ನೀವು ಫಸ್ಟ್ ನೋಡಿರ್ತೀರ, ನಂದು ಅರೇಕಾ ಪ್ಲಾಂಟ್ ಇತ್ತು. ಬಟ್ ಅರೇಕಾ ಪ್ಲಾಂಟ್ ಯಾಕೋ 2 ತಗೊಬಂದೆ, ಅದು ಕೂಡ ಗೊತ್ತಿಲ್ಲ, ಅದಕ್ಕೆ ಒಂಥರ ಹುಳ ಥರ ಆಗ್ಬಿಡುತ್ತೆ ಮತ್ತು ಅದೊಂಥರ ಆಗ್ಬಿಡುತ್ತೆ. ಸೊ ಇವಾಗ ಈ ರಬ್ಬರ್ ಪ್ಲಾಂಟ್ನ ಇಟ್ಟಿದ್ದೀನಿ. ಮತ್ತು ಇದಕ್ಕೆ ಆಪೋಸಿಟಿಂದ ಅಂದರೆ ಬಾಗಿಲು ಎದುರುಗಡೆನೇ ಇಟ್ಟಿರೋದ್ರಿಂದ ಸನ್ಲೈಟ್ ಕೂಡ ಬೀಳುತ್ತೆ, ಸ್ವಲ್ಪ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಜಾಗದಲ್ಲಿ ಇಟ್ಟಿದ್ದೀನಿ. ಹೇಗೆ ಕಾಣಿಸ್ತಿದೆ? ಇದನ್ನ ತೆಗಿಬೇಕು ಇಲ್ಲಿಂದ. ಇದು ಬಂದು ಫಿಡಲ್ ಪ್ಲಾಂಟ್. ಇದು ಕೂಡ ಹಾಳಾಗ್ತಾ ಇತ್ತು, ಬಟ್ ಹೆಂಗೋ ಬಚಾವ್ ಮಾಡ್ಕೊಂಡಿದ್ದೀನಿ ಇದನ್ನ. ಸೊ ಪ್ಲಾಂಟ್ಸ್ ಕಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದೆ. ಎಲ್ಲ ಪ್ಲಾಂಟ್ಸ್ನೂ ಸ್ವಲ್ಪ ಎಲ್ಲ ಒಣಗೋಗಿರೋ ಥರ ಎಲ್ಲ ಆಗಿತ್ತು. ಊರಿಂದ ಬಂದಮೇಲಿದ್ದೆ ಜಾಸ್ತಿ ಕ್ಲೀನೇ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಇಬ್ಬರು ಮಕ್ಕಳ ಜೊತೆ ಹೇಗೆಲ್ಲ ಇರುತ್ತೆ ನನ್ನ ದಿನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಈ ಒಂದು ರೂಮ್ನ ಕೂಡ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಧೂಳಂತೂ ನೋಡ್ಬೋದು ನೀವು ಫ್ಯಾನಲ್ಲಿ, ಅದೆಷ್ಟು ಧೂಳಾಗ್ಬಿಟ್ಟಿತ್ತಪ್ಪ. ನನಗಂತೂ ಆ್ಯಕ್ಚುಲಿ ನನಗೆ ಎಟಕ್ಸಲ್ವಾ, ಅದು ಇವಾಗ ನಾನು ಇದ್ರ ಮೇಲೆ ಒಂದು ಸ್ಟೂಲ್ ಹಾಕ್ಕೊಂಡು ಮಾಡ್ತಾ ಇರೋದು. ಸೊ ಎಟಕ್ಸ್ದೆಲ್ಲ ಇರೋ ಕಾರಣ ಇಷ್ಟು ಧೂಳು ಮಾಡ್ಕೊಂಡು ಇಟ್ಕೊಂಡಿರೋದು. ಇಲ್ಲಾಂದರೆ ನಾನು ಅವಾಗವಾಗಲೇ ಹೊರಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಟ್ ಒಂದು ದೊಡ್ಡ ಸ್ಟೂಲ್ ಇದ್ದರೆ ಆರಾಮಾಗಿ ನಾನು ಮಂಚದ ಮೇಲೆ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ಮಂಚದ ಮೇಲೆ ಒಬ್ಬಳೇ ನಿಂತ್ಕೊಳ್ಳೋದು ಸ್ಟೂಲ್ ಮೇಲೆ ಅಂದರೆ ಅದು ಸ್ವಲ್ಪ ಭಯನೇ ಆಗುತ್ತೆ. ಸೊ ಫೈನಲಿ ಫ್ಯಾನ್ ಅಂತೂ ಕ್ಲೀನ್ ಆಯಿತು. ಹಾಗೆ ರೂಮು ಕೂಡ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಡ್ ಮೇಲೆ ನೋಡಿ ಎಷ್ಟು ಇದಿದೆ ಅಂತ. ಆ್ಯಂಡ್ ಇವಾಗ ಇದ್ರ ಮೇಲಿರುವಂಥ ಈ ವಾಟರ್ ಪ್ರೂಫ್ ಕವರ್ನ ತೆಗಿತಾ ಇದ್ದೀನಿ. ಸೊ 2 ಬೆಡ್ಡಲ್ಲೂ ಹಾಕ್ಕೊಂಡಿರ್ತೀವಿ, ಬಿಕಾಸ್ ಸಿಂಬಾ ಟಾಯ್ಲೆಟ್ ಏನಾದರೂ ಮಾಡಿಬಿಡ್ತಾನೆ ಅನ್ನೋ ಒಂದು ಭಯದಿಂದ. ಆ್ಯಂಡ್ ಇದನ್ನು ವಾಶಿಗೆ ಹಾಕಿಬಿಟ್ಟು ಮತ್ತೆ ಇವಾಗ ಫುಲ್ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಒಂದು ಕಡೆಯಿಂದ ಧೂಳು ತೆಗೆದು ಬರ್ತಿದ್ನಲ್ಲ, ನನಗೂ ಒಂಥರ ಧೂಳೆಲ್ಲ ಮೂಗೊಳಗೆ ಹೋದರೆ ಫುಲ್ ಅಕ್ಷಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗೆ ಆಗ್ತಾಯಿತ್ತು. ನಿಜವಾಗ್ಲೂ ಮನೆ ಕೆಲಸ ಮಾಡೋದಂತೂ ಈಸಿ ಟಾಸ್ಕೇ ಅಲ್ಲ. ಬೇಕಾದರೆ ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಬಂದುಬಿಡ್ಬೋದು. ಆದರೆ ಮನೇಲಿ ಕೆಲಸ ಮಾಡೋದು ಇರುತ್ತಲ್ಲ, ಅದು ಸಿಕ್ಕಾಪಟ್ಟೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಒಂದು ಮುಗಿದಾಗಿ ಇನ್ನೊಂದು ಆಗಲೇ ರೆಡಿಯಾಗಿ ನಿಂತಿರುತ್ತೆ. ನಾನು ರೆಡಿ ಇದ್ದೀನಿ, ಬಂದು ನನ್ನನ್ನು ನೋಡ್ಕೊ ಅನ್ನೋ ಥರ. ನನಗಂತೂ ಸಾಕಾಗ್ಬಿಟ್ಟಿರ್ತೀನಿ ನಾನು ಬೆಳಗ್ಗೆಯಿಂದ. ಲೈಕ್ ಲಿಟ್ರಲಿ ಲಕ್ಷಿತ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಏನು ಎದ್ದಿರ್ತೀನಲ್ಲ, ಅವಾಗಿಂದ ಹಿಡಿದು ರಾತ್ರಿ ಆಲ್ಮೋಸ್ಟ್ ಒಂದು 11-11:30 ತನಕನೂ, ಆಲ್ಮೋಸ್ಟ್ ಹೇಳಬೇಕು ಅಂದರೆ ಬೆಳಗ್ಗೆ 6:45-7 o'clock ಹಿಡಿದು ರಾತ್ರಿ ಒಂದು 11-11:30 ತನಕ ಮಲಗೋದೇ ಇಲ್ಲ ನಾನು. ನಾನ್ ಸ್ಟಾಪಾಗಿ ಅದು ಇದು ಮಾಡ್ತಾನೇ ಇರ್ತೀನಿ. ಸಾಕಾಗ್ಬಿಟ್ಟಿದೆ ನನಗಂತೂ ಇತ್ತೀಚೆಗೆ. ಕೆಲವೊಮ್ಮೆ ಅದಕ್ಕೇ ಏನು ಮಾಡ್ತೀನಿ ಅಂದರೆ ಇನ್ಸ್ಟೆಂಟ್ ಹೆಲ್ಪ್ ಅಂತ ಬರ್ತಾರೆ, ಸೊ ಅವ್ರನ್ನ ಕರ್ಸ್ಕೊತೀನಿ. ಸೊ ಅವ್ರ ಬಗ್ಗೆನೂ ಕೂಡ ಶೇರ್ ಮಾಡ್ಕೊತೀನಿ ನಾನು. ಆ್ಯಂಡ್ ನೋಡ್ಬೋದು, ನಾನು ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ದೆ. ಧೂಳು ಅದು ಇದು ಹೊರಗಡೆ ಆ ಪ್ಲ್ಯಾಂಟ್ಸ್ ಹತ್ರ ಕ್ಲೀನ್ ಮಾಡಿಬಿಟ್ಟು ಬರೋ ಅಷ್ಟರಲ್ಲಿ ನಂಗೆ ಸಾಕಾಗಿತ್ತು. ಸೊ ಫೈನಲಿ ಈ ಧೂಳೆಲ್ಲ ತೆಗಿಯೋಷ್ಟರಲ್ಲಂತೂ ಇದ್ದಿದ್ದು ಕೂಡ ಸಾಕಾಗ್ಬಿಟ್ಟೆ. ಆ್ಯಂಡ್ ಜೊತೇಲಿ ನಾನಿಬ್ಬರು ಮಕ್ಕಳು, ಪಾಪ ಅವ್ರು ತುಂಬ ಏನು ತೊಂದರೆ ಕೊಡ್ತಾರೆ ಅಂತ ಅಲ್ಲ, ಲಕ್ಷಿತಂತೂ ಏನು ಅಷ್ಟು ತೊಂದರೆ ಕೊಡೋದಿಲ್ಲ. ಬಟ್ ಸಿಂಬಾ ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯಾಗಿ ಒಂದು ತೊಂದರೆ ಕೊಡೋದು. ಏನೇ ಒಂದು ಕೆಲಸ ಮಾಡ್ತಾಯಿದ್ರು ನಾನು, ಅಥವಾ ಮಾಡೋಕ್ಕೆ ಹೋದ್ರೂ ಬರೋದು, ಅದನ್ನ ಡಿಸ್ಟರ್ಬ್ ಮಾಡೋದು, ಆ ರೀತಿಯಾಗಿ ಏನಾದರೂ ಒಂದು ಮಾಡ್ತಾನೇ ಇರ್ತಾನೆ. ಅಥವಾ ನಾನು ಮಾಡ್ತೀನಿ ಅಂತ ಹೇಳೋದು, ಏನಾದರೂ ಮಾಡಲಿಕ್ಕೆ ಬಿಡಲಿಲ್ಲ ಅಥವಾ ಕೊಟ್ಟಿಲ್ಲ ಅಂತ ಅಂದರೆ ಅದಕ್ಕೊಂದಷ್ಟು ಒಳ್ಳೆಯದು. ಸೊ ಈ ರೀತಿಯೇ ತೊಂದರೆ ಕೊಡೋದು ಸಿಂಬಾ ಅಂತೂ ನನಗೆ. ಬಟ್ ಎನಿವೇಸ್ ಲೈಫ್ ಒಂಥರ ಚೆನ್ನಾಗಿದೆ ಅಂತ ಅನಿಸುತ್ತೆ. ಟೋಟಲಿ ಬ್ಯುಸಿ ಆಗಿರ್ತೀವಿ ಬೆಳಗ್ಗೆಯಿಂದ ಸಂಜೆ ತನಕ. ಯಾವುದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ನಾನಂತೂ ಸ್ಪೆಷಲಿ ಹಾಗೆ ಇರೋದು. ನಾನು ತುಂಬ ಜಾಸ್ತಿ ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಆ್ಯಂಡ್ ಬೇರೆಯವ್ರ ಬಗ್ಗೆ ಅಷ್ಟಾಗಿ ನಾನು ಏನು ಕೇರ್ ಮಾಡೋಕ್ಕೂ ಹೋಗೋದಿಲ್ಲ. ನನಗೆ ನನ್ನದೇ ಆದಂಥ ಒಂದು ತುಂಬ ಬ್ಯೂಟಿಫುಲ್ ಆದಂಥ ಫ್ಯಾಮ್ಲಿ ಇದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು, ಅಥವಾ ಅವ್ರದ್ದು ಏನಾದರೂ ಒಂದು ಒಳ್ಳೆಯದು ಕೆಟ್ಟದ್ದು ಅದ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲೇ ನನ್ನ ಟೈಮ್ ಕಳೆಯುತ್ತೆ. ಸೊ ಅದನ್ನು ಬಿಟ್ಟು ನಾನು ತೀರಾ ಮಟ್ಟ ಈ ಥರ ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಜಾಸ್ತಿ ಅಷ್ಟು ಇದು ಮಾಡೋಕ್ಕೆ ಹೋಗೋದಿಲ್ಲ. ಇನ್ಫ್ಯಾಕ್ಟ್ ನಾನು ನಿಮಗೆ ಹೇಳೋದು ಕೂಡ ಅಷ್ಟೇ, ಲೈಫ್ ತುಂಬಾ ಚಿಕ್ಕದು. ಆದಷ್ಟು ಖುಷಿಯಾಗಿರಿ, ಆರಾಮಾಗಿರಿ, ಲೈಫ್ನ ತುಂಬ ಖುಷಿಯಾಗಿ ಸ್ಪೆಂಡ್ ಮಾಡಿ. ತೀರಾ ಮಟ್ಟ ಯಾರ ಬಗ್ಗೆನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಲೈಫ್ ಬಗ್ಗೆ ನೀವು ಯೋಚನೆ ಮಾಡಿ. ನಿಮ್ಮ ಫ್ಯಾಮ್ಲಿ ಅಂದರೆ ನಿಮ್ಮ ಅಕ್ಕ ತಂಗಿ, ನಿಮ್ಮ ಅಪ್ಪ ಅಮ್ಮ, ಇವ್ರ ಬಗ್ಗೆ ಯೋಚನೆ ಮಾಡಿ. ಬಟ್ ತೀರಾ ಮಟ್ಟ ದೂರ ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಸೊ ಮಕ್ಕಳು ಅಂತಿದ್ದಾಗೆ, ಸೊ ಬಂಜು ಕ್ಲಾಸ್ ಬಗ್ಗೆ ಏನು ನೋಡಿದ್ರಲ್ಲ, ಸೊ ನಿಮ್ಗೇನಾದರೂ ಆ ಒಂದು ಕ್ಲಾಸಸ್ ಅಂದರೆ ನಮ್ಮ ಮಗುಗೆ ಆ ಕ್ಲಾಸಸ್ನ ಕೊಡಿಸ್ಬೇಕು ಅಥವಾ ತೊಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ, ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಅವ್ರದ್ದು ಲಿಂಕ್ನ ಹಾಕಿರ್ತೀನಿ. ನಾನು ತುಂಬ ಕ್ಲಾಸಸ್ನ ಅಟೆಂಡ್ ಮಾಡಿದ್ದೀನಿ. ನನಗೆ ಪರ್ಸ್ನಲಿ ತುಂಬ ಚೆನ್ನಾಗಿದೆ. ನನ್ನ ಮಗುಗೆ ಅದು ತುಂಬ ಒಳ್ಳೆ ಮ್ಯಾಥನ್ನ ಹೇಳ್ಕೊಡ್ತಿದ್ದಾರೆ ಅವರು. ತುಂಬ ಒಳ್ಳೆ ಫೌಂಡೇಶನ್ನ ಕೊಡ್ತಾಯಿದ್ದೀನಿ ನಾನು ಅಂತ ಫೀಲ್ ಆಗುತ್ತೆ. ಸೊ ನೀವು ಕೂಡ ಡೆಫಿನೆಟ್ಲಿ ಒಮ್ಮೆ ಚೆಕ್ಔಟ್ ಮಾಡೋ ಹಾಗಿದ್ರೆ ಮಾಡ್ಬೋದು. ಹಾಗೂ ಇಲ್ಲಿ ತುಂಬ ಸಿಂಪಲ್ ಬಟ್ ಯಮ್ಮಿ ನಮ್ಮ ಬಾಂಬೆ ಅಮ್ಮ ಮಾಡೋ ಥರ ಒಂದು ರಸಮ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ.
ಇದು ಬಂದು ತಮಿಳಿಯನ್ ಸ್ಟೈಲ್ ರಸಮ್ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನಾವು ಚಿಕ್ಕ ವಯಸ್ಸಿಂದನೂ ಟೊಮ್ಯಾಟೊ ರಸಮ್ ತಿಂದಿರೋದು ಕಡಿಮೆ, ಇದನ್ನೇ ಜಾಸ್ತಿ ತಿಂದಿರೋದು. ಒನ್ ಆಫ್ ಮೈ ಫೇವ್ರೆಟ್ ರಸಮ್. ಹಾಗೂ ಶೀತ ಕೆಮ್ಮು ಅಂದರೆ ಈ ಒಂದು ಚಳಿಗಾಲಕ್ಕೆಲ್ಲ ಮಾಡಿಸಿರುವಂಥ ಒಂದು ರಸಮ್ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ಒಂದು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ. ಒಂದು ಇಷ್ಟು ಅಂದರೆ ನೀವು ಒಂದು ಅಂದಾಜು ನೋಡ್ಕೊಳ್ಳಿ, ನಾನು ಒಂದು ಕೈಯ ಅಳತೆಯಲ್ಲಿ ಒಂದು ಬೆರಳುಗಳ ಅಳತೆ ಒಂದಿಷ್ಟು ತೊಗರಿಬೇಳೆ, ಒಂದು ಸ್ವಲ್ಪ ಜೀರಿಗೆ ಅಂದರೆ ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಜೀರಿಗೆ, 1.5 ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಅದರೊಳಗೆ. ಆ್ಯಂಡ್ ಅದಾದಮೇಲೆ ಸಿಪ್ಪೆ ಬಿಡಿಸ್ದಲೇ ಇರೋವಂಥ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸೊ ಸಿಪ್ಪೆ ಬಿಡಿಸಿರೋದನ್ನು ಕೂಡ ಹಾಕ್ಕೋಬೋದು, ಬಟ್ ಸಿಪ್ಪೆ ಬಿಡಿಸ್ದಲೇ ಇರೋದ್ರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ಅದನ್ನ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಒಂದಿಷ್ಟನ್ನೆಲ್ಲ ಒಂದು 2 ರೌಂಡು ತರಿಯಾಗಿ ರುಬ್ಕೊಂಡ್ಬಿಡ್ಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಪೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಮತ್ತು ತುಂಬ ಜಾಸ್ತಿ ದೊಡ್ಡದಾಗೂ ಇರಬಾರ್ದು, ದಪ್ಪನೂ ಇರಬಾರ್ದು. ಈ ರೀತಿಯಾಗಿದ್ದರೆ ಸಾಕು, ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಹುಣಸೆ ಹಣ್ಣನ್ನ ತೊಗೊತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಒಂದು ದೊಡ್ಡ ನಿಂಬೆಹಣ್ಣು ಬರುತ್ತಲ್ಲ, ಒಂದಷ್ಟು ದಪ್ಪ ಹುಣಸೆ ಹಣ್ಣು ಬೇಕಾಗುತ್ತೆ ಇದಕ್ಕೆ. ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರೋದಕ್ಕೆ ಒಂದಿಷ್ಟು ದಪ್ಪ ಹುಣಸೆ ಹಣ್ಣನ್ನ ತೊಗೊಂಡು ನೆನೆಹಾಕಬೇಕು. ಆ್ಯಂಡ್ ಇಲ್ಲಿ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಏನಪ್ಪ ಅಂದರೆ, ಹುಣಸೆ ಹಣ್ಣಿನ ರಸ ಏನು ಬಿಟ್ಕೊಳ್ಳುತ್ತಲ್ಲ, ಸೊ ಆ ರಸದೊಳಗೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಅದರಲ್ಲಿ ಒಂದು ಟೊಮ್ಯಾಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಕೈಯಲ್ಲೇ ಕಿವುಚ್ಕೊಂಡ್ಬಿಡ್ಬೇಕು. ಸೊ ನನ್ನ ರಸಮ್ದು ಇಲ್ಲಿ ಮಿಕ್ಸ್ ಮಾಡಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಫುಲ್ ಕಂಪ್ಲೀಟಾಗಿ. ಆಲ್ಮೋಸ್ಟ್ 90% ಕೆಲಸ ಆಯ್ತು. ಇನ್ನು ಒಗ್ಗರಣೆ ಹಾಕಿದ್ರೆ ಮುಗ್ದೋಯ್ತು ರಸಮ್. ಆ್ಯಂಡ್ ಇದು ಹಿಂಗೇ ಸ್ವಲ್ಪ ಏನಾದರೂ ಬಾಯಿಗೆ ಹಾಕೊಂಡ್ರೆ ಅಷ್ಟು ಸಕ್ಕತ್ತಾಗಿರುತ್ತೆ. ಪ್ರೆಗ್ನೆಂಟ್ ವುಮೆನ್ಗಳಿಗಂತೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಹುಳಿಯಾಗಿ, ಯಾರಿಗೆಲ್ಲ ಹುಳಿ ಜಾಸ್ತಿ ಇಷ್ಟನೋ ಅವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇದು ತುಂಬ ಹೆಲ್ತ್ ಬೆನಿಫಿಟ್ ಇರುವಂಥ ಒಂದು ರಸಮ್, ಬಿಕಾಸ್ ಇದರಲ್ಲಿ ಜೀರಿಗೆ, ಮೆಣಸು ಎಲ್ಲ ತುಂಬ ಜಾಸ್ತಿ ಹಾಕಿರ್ತೀವಲ್ವಾ, ಸೊ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ವಾರಕ್ಕೆ ಒಂದ್ಸತಿನಾದರೂ ಈ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ. ನೀವು ಈ ಥರ ತಮಿಳಿಯನ್ಸ್ ಮನೆಯಲ್ಲಿ ನೋಡಿದ್ರೆ ಪ್ರತಿದಿನ ಈ ಥರ ರಸಮ್ ಇದ್ದೇ ಇರ್ತದೆ. ಅಂದರೆ ಸಾಂಬಾರನ್ನ ತಿಂದ ಮೇಲೆ ಒಂದು ಸ್ವಲ್ಪ ರಸಮನ್ನು ತಿನ್ಬೇಕಲ್ಲ, ಸೊ ಅವಾಗ ತಿಂತಾರೆ ಈ ಥರ. ಒಂದ್ಸತಿ ಮಾಡಿ ನೋಡಿ, ಡೆಫಿನೆಟ್ಲಿ ಮತ್ತೆ ಇದೇ ರಸಮ್ನೇ ಮಾಡ್ತೀರಾ ನೀವು. ಆ್ಯಂಡ್ ಇವಾಗ ಒಗ್ಗರಣೆ ಕೊಡೋಣ ಬನ್ನಿ. ಆ್ಯಂಡ್ ಒಗ್ಗರಣೆ ಜೊತೆಗೇ ಇವಾಗ ನಾನು ಏನು ಇಟ್ಕೊಂಡಿದ್ನಲ್ಲ, ಸೊ ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ, ಹುಣಸೆ ಹಣ್ಣಿನ ರಸನಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಟೊಮ್ಯಾಟೊ, ಹಸಿ ಟೊಮ್ಯಾಟೊನೇ ಕಿವುಚಬೇಕಾಗಿರೋದು, ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಮತ್ತು ಅದೇನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀರಲ್ವ ಅದನ್ನು ಕೂಡ ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಬಿಡ್ಬೇಕು ಟೊಮ್ಯಾಟೊನೆಲ್ಲ. ಅದೇ ಅಷ್ಟು ಸಕ್ಕತ್ತಾಗಿರುತ್ತೆ. ಅದನ್ನು ಈ ಥರ ಒಗ್ಗರಣೆ ಕಟ್ಟಿದ ತಕ್ಷಣ ಅದರೊಳಗೆ ಹಾಕ್ಬಿಡ್ಬೇಕು. ಸೊ ಈ ಥರ ಕುದಿಯುತ್ತಲ್ವ, ಒಂದು ಕುದಿ ಈ ಥರ ಬಂದ ತಕ್ಷಣ ಒಂದು ಸ್ವಲ್ಪ ತಣ್ಣೀರು ಹಾಕಿಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಫ್ ಮಾಡಿದ್ರು ಸಾಕು. ನಿಮಗೆ ತೊಗರಿಬೇಳೆ ಬೇಯಬೇಕು ಅಂತ ಏನೂ ಇಲ್ಲ. ಹಾಗೂ ಈ ರಸಮ್ನ ತಿನ್ನಬೇಕಾದ್ರೂ ಕೂಡ ಅಷ್ಟೇ, ಮೇಲ್ಗಡೆ ತಿಳಿನ ಮಾತ್ರ ತೊಗೋಬೇಕಾಗಿರೋದು. ಫುಲ್ ಹಿಂಗೆ ಕಲಿಸ್ಬಿಟ್ಟು, ಇವಾಗ ಸಾಂಬಾರಿಗೆಲ್ಲ ಹೇಗೆ ಕಲಿಸ್ತೀವಿ ಆ ಥರ ಕಲಿಸೋ ಹಾಗಿಲ್ಲ, ಇದನ್ನ ಬರೀ ತಿಳಿನೇ ತೊಗೊಂಡು ತಿನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳನ್ನ ಊಟ ಮಾಡಿ ಮಲಗಿಸಿದ ಮೇಲೆ ಇವಾಗ ಇಲ್ಲಿ ನೋಡ್ಬೋದು ಸ್ವಲ್ಪ ಪಾತ್ರೆಗಳೆಲ್ಲ ಜಾಸ್ತಿ ಇತ್ತು. ಆ್ಯಂಡ್ ಯಾಕೋ ನನಗೂ ಕೂಡ ಒಂದು ಸ್ವಲ್ಪ ಹುಷಾರಿಲ್ದಿರೋ ಥರ ಫೀಲ್ ಆಗ್ತಾಯಿತ್ತು, ಬಿಕಾಸ್ ಮಾಡ್ತಾನೆ ಇದ್ನಲ್ಲ ಕಂಟಿನ್ಯೂಸ್ ಆಗಿ. ಸೊ ಅದಕ್ಕೆ ಇನ್ಸ್ಟೆಂಟ್ ಹೆಲ್ಪ್ನ ಕರೆಸ್ಕೊಂಡಿದ್ದೆ. ಸೊ ಅರ್ಬನ್ ಕಂಪನಿ ಇದೆಯಲ್ಲ, ಅದರಲ್ಲಿ ಇನ್ಸ್ಟೆಂಟ್ ಹೆಲ್ಪ್ ಅಂತ ನಾವು ಕರೆಸ್ಕೋಬೋದು. ಅಂದರೆ ನಮ್ಮ ಏರಿಯಾಗೆ ಆ ಒಂದು ಫೆಸಿಲಿಟಿ ಇದೆ. ಸೊ ಇನ್ಸ್ಟೆಂಟ್ ಹೆಲ್ಪ್ 1 ಅವರ್ಗೆ ಅವರು 98 ರುಪೀಸ್ ಏನೋ ಚಾರ್ಜ್ ಮಾಡ್ತಾಯಿದ್ರು. ಇವಾಗ ಒಂದು ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ನಾನು ಅವಾಗೆಲ್ಲ ಕರೆಸ್ಕೋತಾ ಇರಬೇಕಾದ್ರೆ 98 ರುಪೀಸ್ ಇತ್ತು. ಸೊ ಅವ್ರು ಬಂದುಬಿಟ್ಟು 1 ಅವರ್ ನಿಮ್ಮ ಮನೇಲಿ, ಅಂದರೆ ಈ ಕಸ ಗುಡಿಸೋದು, ಮನೆ ಹೊರಿಸೋದು, ಪಾತ್ರೆ ಬೆಳಗೋದು, ಬಟ್ಟೆ ಒಣಗಾಕೋದು, ನಿಮಗೆ ಅಡುಗೆಗೆ ಹೆಲ್ಪ್ ಮಾಡ್ಬೋದು, ಅಥವಾ ನೀವು ವಾಶ್ರೂಮ್ ಏನಾದರೂ ವಾಶ್ ಮಾಡಿಸ್ಕೋಬೇಕು ಅಂದರೆ ಅದು ಪ್ರತಿಯೊಂದು ಈ ಥರ ಹೆಲ್ಪನ್ನ ಮಾಡಿಸ್ಕೋಬೋದು. ಸೊ ಈ ರೀತಿಯಾಗಿ ಇನ್ಸ್ಟೆಂಟ್ ಹೆಲ್ಪ್ನ ಬುಕ್ ಮಾಡಿಸ್ಕೊಂಡಿದ್ದೆ. ಅವ್ರು ಬಂದು ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ನಾನು ಕಿಚನ್ದು ಸ್ವಲ್ಪ ನನಗೆ ಈ ಕೌಂಟರ್ ಟಾಪ್, ಸ್ಲ್ಯಾಬ್ಸ್ ಎಲ್ಲನೂ ಕೂಡ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಸೊ ಅದನ್ನು ಕೂಡ ಮಾಡ್ತಾಯಿದ್ದೀನಿ ನಾನು. ಸೊ ಇಲ್ಲೊಂದು ಏರ್ ಫ್ರೈಯರ್ನ ಇಟ್ಟಿದ್ದೆ, ಬಟ್ ನಾನು ಅದನ್ನ ಏನು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ಅದನ್ನು ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಕೌಂಟರ್ ಟಾಪ್ನೆಲ್ಲ ಅಂತೂ ಕ್ಲೀನ್ ಮಾಡೇ ತುಂಬ ಟೈಮ್ ಆಗೋಗಿತ್ತು. ಎಷ್ಟು ಗಲೀಜಾಗಿಬಿಟ್ಟಿತ್ತು ಅಂದರೆ ತುಂಬ ಗಲೀಜಾಗಿಬಿಟ್ಟಿತ್ತು. ಹಾಗೂ ಏರ್ ಫ್ರೈಯರ್ ಇರುತ್ತೆ, ಸುಮ್ಮನೆ ಹೋಗ್ಬಿಟ್ಟು ಅದರೊಳಗೆಲ್ಲ ಧೂಳು ಕುಟ್ಕೊಳ್ಳೋದು ಅದೆಲ್ಲ ಆಗ್ತಿತ್ತು. ಸೊ ಅದಕ್ಕೆ ನೀಟಾಗಿ ಅದನ್ನು ಹೊರಿಸ್ಬಿಟ್ಟು ಮೇಲ್ಗಡೆ ಇಟ್ಬಿಡೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನೇನಪ್ಪ ಅಂದರೆ ಇವಾಗ ಇನ್ಸ್ಟೆಂಟ್ ಹೆಲ್ಪ್ ಕರೆಸ್ಕೊಂಡಾಗಲೂ ನಾನು ಸುಮ್ಮನೆ ಕುತ್ಕೊಂಡಿರಲ್ಲ, ಅವ್ರು ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆ ಸೇರ್ಕೊಂಡು
ಮಾಡ್ಕೊಂಡು ಮಾಡ್ತೀನಿ, ಆವಾಗ ಕೆಲಸ ಕ್ಲೀನಾಗೂ ಕೂಡ ಆಗುತ್ತೆ ಆ್ಯಂಡ್ ಬೇಗನೂ ಕೂಡ ಆಗುತ್ತೆ. ಸೊ ಅವರು ಪಾತ್ರೆನೇ ಅಷ್ಟಿತ್ತು, ಪಾತ್ರೆನೇ ಕಂಪ್ಲೀಟಾಗಿ 1 ಅವರ್ ಬೆಳಗ್ಗೆ ಬಿಟ್ಟರೆ ನನಗೆ ಪ್ರಯೋಜನ ಇರಲ್ಲ ಅಲ್ವಾ. ಸೊ ಅವ್ರಿಗೆ ಏನು ಮಾಡ್ತೀನಿ ಅಂದರೆ ಪಾತ್ರೆನೆಲ್ಲ ಕೊಟ್ಬಿಟ್ಟಿನಿ, ಗ್ಯಾಸ್ ಹತ್ರ ಎಲ್ಲ ಒಂದು ಸ್ವಲ್ಪ ನೀಟಾಗಿ ಹೊರಿಸ್ಕೊತೀನಿ. ಮತ್ತು ಇನ್ನೊಂದು ಸತಿ ಬೇಕಾದರೆ ಅವರು ಬ್ರಷ್ ಮಾಡಿ ಹೊರಿಸ್ಕೋಬೋದು, ಮತ್ತು ಧೂಳೆಲ್ಲ ತೆಗೆದು ಕೊಟ್ಬಿಡ್ತೀನಿ. ಸೊ ಅವ್ರು ಆರಾಮಾಗಿ ಕಸ ಗುಡಿಸ್ಕೊಂಬರ್ಬೋದು. ನನ್ನ ಒಂದು ನಂಬಿಕೆ ಏನಪ್ಪ ಅಂದರೆ, ಒಬ್ಬರು ಕೆಲಸ ಮಾಡ್ತಾ ಇರಬೇಕಾದ್ರೆ ಅವ್ರ ಜೊತೆ ಸೇರಿ ನಾವು ಕೂಡ ಮಾಡಿದ್ರೆ ಕೆಲಸನೂ ಕೂಡ ಬೇಗ ಆಗುತ್ತೆ, ಹಾಗೂ ನಮ್ಮ ಮನೆ ಕೆಲಸನೇ ನೀಟಾಗಿ ಕ್ಲೀನಾಗಿ ಆಗುತ್ತೆ. ಅವ್ರ ಮೇಲೆ ಟೋಟಲಿ ಬಿಟ್ಬಿಟ್ರೆ ನಾವು, ಅವರು ಹೇಗೆ ಮಾಡ್ತಾರೋ ಏನೋ ಅನ್ನೋ ಒಂದು ಕನ್ಫ್ಯೂಷನ್, ಡಬಲ್ ಥಾಟ್ಸ್ ಅದೆಲ್ಲನೂ ಕೂಡ ನಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಅಯ್ಯೋ ಅವ್ರು ಅದನ್ನು ಕ್ಲೀನ್ ಮಾಡಲಿಲ್ಲ, ಇದನ್ನು ಕ್ಲೀನ್ ಮಾಡಲಿಲ್ಲ ಅಂತ. ಬಟ್ ಅವ್ರ ಜೊತೆಗೆ ಸೇರ್ಕೊಂಡು ನಾವು ಮಾಡಿದಾಗ ಪ್ರತಿಯೊಂದೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನನಗನ್ಸುತ್ತೆ. ಬಟ್ ಇದಕ್ಕಿಂತ ನೀವು ಮನೆಗೆ ಕೆಲಸಕ್ಕೆ ಅಂತಲೇ ಡೈಲಿ ಬೇಸಿಸ್ ಮೇಲೆ ಇಟ್ಕೋಬೋದಲ್ಲ ಅಂತಲೂ ಕೂಡ ಅನ್ಕೋಬೋದು. ಬಟ್ ನನಗೆ ಡೈಲಿ ಬೇಸಿಸ್ ಮೇಲೆ ಬೇಕಿಲ್ಲ, ಅಂದರೆ ನಾನೇ ಮಾಡ್ಕೊತಾ ಇರ್ತೀನಿ. ನನಗೆ ತೀರಾ ಇವಾಗ ಜಾಸ್ತಿ ಪಾತ್ರೆ ಆಗಿಬಿಡ್ತು, ಕೆಲವೊಮ್ಮೆ ನಾನು ಮಾಡ್ಕೊಂಬಿಡ್ತೀನಿ ಆಯಿತಾ, ಅದೇ ರೀತಿಯಾಗಿ ಜಾಸ್ತಿ ಪಾತ್ರೆ ಮಾಡ್ಕೊಂಬಿಡ್ತೀನಿ. ಪಾತ್ರೆ ಬೆಳಗೋದಕ್ಕೆ ಸೋಂಬೇರಿತನ ಮಾಡಿಕೊಂಡು, ಅಥವಾ ಮನೆ ತುಂಬ ಗಲೀಜಿದೆ ಆ ಥರ ಇದ್ದಾಗ ನಾನು ಏನು ಮಾಡ್ತೀನಿ ಅಂದರೆ ಇನ್ಸ್ಟೆಂಟ್ ಹೆಲ್ಪ್ನ ಕರ್ಸ್ಕೊಂಡ್ಬಿಡ್ತೀನಿ. ಆ್ಯಂಡ್ ನಾನು ಈ ಟೇಬಲ್ ತೊಗೊಂಡಿರೋದು ನನಗಂತೂ ಎಷ್ಟು ಹೆಲ್ಪ್ ಆಗಿದೆ ಅಂದರೆ, ತುಂಬ ಜನ ನನಗೆ ಅದನ್ನು ಕೂಡ ಕಾಮೆಂಟ್ ಮಾಡಿ ಕೇಳಿದ್ರಿ ದಟ್ ಇದು ಮನೇಲೇ ಜೊತೆಗೆ ಬಂದಿರೋದ ಅಂತ. ಸೊ ಇದು ನನಗೆ ಜೊತೇಲಿ ಬಂದಿರೋದಲ್ಲ, ನಾನು ಸಪ್ರೇಟಾಗಿ ಪರ್ಚೇಸ್ ಮಾಡಿದ್ದು. ನನಗೆ ಬರೀ ಒಂದು ಸ್ಲ್ಯಾಬ್ ಇತ್ತಲ್ವ, ಒಂದು ಮಾತ್ರ ಕೌಂಟರ್ ಟಾಪ್ ಇದ್ದಿದ್ದರಿಂದ ಅದು ಸಾಲ್ತಾ ಇರಲಿಲ್ಲ ಆ್ಯಂಡ್ ನಂಗೆ ಸ್ಟೋರೇಜ್ ಜಾಸ್ತಿ ಬೇಕಿತ್ತು. ಸೊ ಅದಕ್ಕೇ ಈ ಒಂದು ಟೇಬಲ್ನ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದು, ಇಷ್ಟು ಅಳತೆಗೆ ಇಷ್ಟು ಇದಕ್ಕೇ ಬೇಕು ಅಂತ ಹೇಳಿಬಿಟ್ಟು ಕಸ್ಟಮೈಸ್ ಮಾಡಿಸ್ಕೊಂಡೆ. ಆ್ಯಂಡ್ ಇವಾಗ ಈ ಕಾರ್ನರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೂ ಇದನ್ನು ನಾನು ಇನ್ನೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ನೀವು ನಂಬ್ತಿರೋ ಬಿಡ್ತಿರೋ, ಇನ್ನೂ ಈ ಮಣ್ಣಿನ ಪಾತ್ರೆಗಳನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಬಟ್ ನಾನಿವಾಗ ನಾನ್ ವೆಜ್ ತಿಂತಾ ಇಲ್ಲ ಅಲ್ವಾ. ಸೊ ಫ್ಯೂಚರ್ ಇವಾಗ ನಾನ್ ವೆಜ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಥರ ಮಣ್ಣಿನ ಪಾತ್ರೆಗಳಲ್ಲೇ ನಾನ್ ವೆಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಈ ರೀತಿಯಾಗಿ ಎಲ್ಲ ಕೆಲಸನೂ ಇವಾಗ ಒಂದು ಏರಿಯಾ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಅಲ್ವಾ. ನಂಗಂತೂ ಇವಾಗ ಒಂಥರ ನೆಮ್ಮದಿ ಫೀಲ್ ಆಯಿತು ಅದನ್ನು ನೋಡಿದ್ರೇ. ಸೊ ನೋಡ್ಬೋದು ಇವಾಗ ಇನ್ಸ್ಟೆಂಟ್ ಹೆಲ್ಪ್ ಅವರು ಪಾತ್ರೆ ಎಲ್ಲನೂ ಕೂಡ ಬೆಳಗಾಗಿತ್ತು. ಇವಾಗ ಗ್ಯಾಸ್ ಸ್ಟವ್ನು ಕೂಡ ಅಷ್ಟೇ, ನಮ್ಗೆ ಏನಾದರೂ ನೀಟಾಗಿ ಸ್ಕ್ರಬ್ಬಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ನೀಟಾಗಿ ಸ್ಕ್ರಬ್ ಮಾಡಿಕೊಡ್ತಾರೆ. ಅಥವಾ ಎಲ್ಲನೂ ಪ್ರತಿಯೊಂದನ್ನು ಎತ್ತಿಬಿಟ್ಟು ಹೊರಿಸ್ಕೊಡಿ, ನೀಟಾಗಿ ತೊಳೆದುಕೊಡಿ ಅಂದರೆ ಅದನ್ನು ಕೂಡ ಮಾಡಿಕೊಡ್ತಾರೆ. ನೀಟ್ ಅಂದರೆ ಕೆಲಸನ ಕ್ಲೀನಾಗಿ ಮಾಡ್ತಾರೆ. ನನಗೊಂದು ಅಭ್ಯಾಸ ಇದೆ, ಏನಪ್ಪ ಅಂದರೆ ನಾನು ಇವಾಗ ಎಲ್ಲಾದರೂ ಹೋಗ್ಬಿಟ್ಟು ಬಂದಿರ್ತೀನಿ ಅಂದರೆ ಒಂದು 2 ದಿನ ಆದರೂ ಬೈ ಚಾನ್ಸ್ ನಾನು ಮನೇಲಿಲ್ಲ ಅಂತಂದರೆ ಮನೇನ ಒಂದು ಕಡೆಯಿಂದ ತುಂಬ ಡೀಪ್ ಕ್ಲೀನ್ ಮಾಡ್ಕೊಂಬರ್ತೀನಿ. ಬಿಕಾಸ್ ನಾನು ಮನೇಲಿ ಇದ್ದೀನಿ ಅಂತಂದರೆ ಅಲ್ಲಲ್ಲೇ ಧೂಳನ್ನ ಹೊರಿಸ್ಕೊತಾ ಇರ್ತೀನಿ ಅಥವಾ ತೆಗಿತಾ ಇರ್ತೀನಿ. ಬಟ್ ಬೈ ಚಾನ್ಸ್ ನಾನು ಒಂದು 2-3 ಡೇಸ್ ಆದರೂ ಮನೇಲಿಲ್ಲ ಅಂತಂದರೆ ನಾನು ನೀಟಾಗಿ ಫುಲ್ ಮತ್ತೆ ಸ್ಟಾರ್ಟಿಂಗಿಂದ ಕಂಪ್ಲೀಟಾಗಿ ಮನೆ ಧೂಳನ್ನ ತೆಗೆದು ನೀಟಾಗಿ ಕ್ಲೀನ್ ಮಾಡಿದ್ರೆ ನನಗೇನೋ ಮನೆ ಬ್ರೀತ್ ಮಾಡ್ತಾಯಿದ್ದೆ, ನಾನೊಂಥರ ಫ್ರೆಶ್ ಏರ್ ತೊಗೋತಾ ಇದ್ದೀನಿ ಅನ್ನೋ ಥರ ಒಂದು ಇನ್ನರ್ ಫೀಲಿಂಗ್ ನನಗೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಆ ಥರ ಅನಿಸುತ್ತಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಬಟ್ ನನಗಂತೂ ಹಾಗೆ ಅನಿಸೋದು. ಆ್ಯಂಡ್ ಸೊ ನೋಡಿದ್ರಲ್ಲ, ಅವ್ರು ಕೆಲಸ ಮಾಡ್ತಿದ್ದಾಗೆ ನಾನು ಜೊತೇಲಿ ಮಾಡ್ತಾ ಇರೋದ್ರಿಂದ ಮನೇನೂ ತುಂಬ ಕ್ಲೀನಾಗಿ ನೀಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗೂ ಕೆಲವೊಂದು ಅನ್ವಾಂಟೆಡ್ ಸ್ಟಫ್ ಎಲ್ಲ ಇತ್ತು, ಸೊ ಅದನ್ನೆಲ್ಲನೂ ಕೂಡ ಬಿಸಾಕಿ ಎಲ್ಲ ಕಡೆಯಿಂದನೂ ಧೂಳು ತೆಗೆದಿದ್ರಿಂದ ಒಂದಷ್ಟು ಕಸ ಕೂಡ ಬಂತು. ಹಾಗೂ ಗೈಸ್ ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕು. ಸೊ ಏನಪ್ಪ ಅಂದರೆ ತುಂಬ ಜನಕ್ಕೆ ಅನಿಸುತ್ತೆ ನಾನು ಸುಮ್ಮನೆ ಏನೋ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಬಟ್ ನಾನು ಪ್ರತಿಯೊಂದು ವೀಡಿಯೋನಲ್ಲಿ ಏನಾದರೂ 1 ಅಥವಾ 2 ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ಏನಾದರೂ ಒಂದು ರೆಸಿಪಿನ ಶೇರ್ ಮಾಡ್ಕೋಬೇಕು. ಸೊ ಆ ಒಂದು ಮೈಂಡ್ಸೆಟ್ಟಲ್ಲೇ ಮಾಡ್ತೀನಿ. ಬಿಕಾಸ್ ಸುಮ್ಮನೆ ನೀವು ನನ್ನ ವ್ಲಾಗ್ನ ಓಕೆ ಏನೋ ಒಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದಾರೆ ಅನ್ನೋ ಥರ ನೋಡಬಾರ್ದು. ನಿಮಗೂ ಅದರಿಂದ ಏನಾದರೂ ಕೆಲವೊಂದು ಬೆನಿಫಿಟ್ಸ್ ಆದರೂ ಸಿಗಬೇಕು. ಸೊ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮ್ಮ ಜೊತೆ ನನ್ನ ಮಗ ತಗೋತಾ ಇರುವಂಥ ಬಂಜು ಕ್ಲಾಸ್ ಬಗ್ಗೆ ಹೇಳಿದೆ. ನಾನು ಯಾವ ರೀತಿಯಾಗಿ ಇನ್ಸ್ಟೆಂಟ್ ಹೆಲ್ಪ್ನ ಕರೆಸ್ಕೊಂಡು ನನಗೆ ಆಗದೇ ಇರೋ ಟೈಮಲ್ಲಿ ಹೇಗೆ ಮಾಡಿಸ್ಕೊತೀನಿ ಅದ್ರ ಬಗ್ಗೆ ಹೇಳಿದೆ. ಮತ್ತು ನಾನು ಹೇಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ನೀಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಏನಾದರೂ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋಬೇಕು ಅನ್ನೋದೇ ನನ್ನ ಮೇನ್ ಮೋಟಿವ್ ಆಗಿರುತ್ತೆ. ಸೊ ಅದಾದಮೇಲೆ ಅವರು ಕೂಡ ಹೋದರು, ಎಲ್ಲನೂ ಕೂಡ ನೀಟಾಗಿತ್ತು. ಮತ್ತು ನಾನು ಕೂಡ ಸ್ನಾನ ಮಾಡ್ಕೊಂಬಂದು ಇವಾಗ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಹೂವು ತೊಗೊಂಬಂದಿದ್ದೆ. ಸೊ ಹೂವು ಎಲ್ಲ ನೀಟಾಗಿ ಮುಡಿಸ್ಬಿಟ್ಟು ದೇವ್ರ ಪೂಜೆ ಮಾಡಬೇಕು, ತುಂಬ ದಿನ ಆಗಿತ್ತು ದೇವ್ರ ಪೂಜೆನ ಚೆನ್ನಾಗಿ ಮಾಡಿ. ಸೊ ಅದಕ್ಕೆ ಇವತ್ತು ತುಂಬ ಹೂವುಗಳನ್ನ ತೊಗೊಂಬಂದಿದ್ದೀನಿ. ಹಾಗೂ ಇನ್ಮೇಲಿಂದ ಆದಷ್ಟು ಕನ್ಸಿಸ್ಟೆಂಟಾಗಿ ಇರೋಕ್ಕೆ ಅಂತ ಟ್ರೈ ಮಾಡ್ತೀನಿ. ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದೆ ಈ ತಿಂಗಳು ಒಂದು ದಿನಾನೂ ಮಿಸ್ ಮಾಡಿದಂತೆ ಪ್ರತಿದಿನ ನಿಮ್ಮ ಜೊತೆ ಹೊಸ ಹೊಸ ವ್ಲಾಗ್ನ ಶೇರ್ ಮಾಡ್ಕೋಬೇಕು ಅಂತ. ಬಟ್ ಆಗಲೇ ಇಲ್ಲ. ಏನಾದರೂ ಒಂದು ಬಂದೇ ಬಿಡುತ್ತೆ. ಒಂದು ಕಂಪ್ಲೀಟ್ ದೊಡ್ಡ ಫ್ಯಾಮ್ಲಿನಲ್ಲಿ ದೊಡ್ಡ ಕುಟುಂಬದಲ್ಲಿ ಇದ್ದೀವಿ ಅಂತಂದರೆ ಏನಾದರೂ ಒಂದು ಎಲ್ಲಿಗಾದರೂ ಹೋಗಬೇಕಾಗುತ್ತೆ ಒಟ್ಟಿಗೆ, ಅಥವಾ ಯಾರಾದರೂ ಮನೆಗೆ ನೆಂಟರು ಬಂದಿರ್ತಾರೆ. ಇದೇ ರೀತಿಯಾಗಿ ಆಗಿಬಿಟ್ಟು ಕೆಲವೊಂದು ದಿನಗಳು ಮಿಸ್ ಆಗ್ತಾಯಿದೆ. ಬಟ್ ಆದಷ್ಟು ಜಾಸ್ತಿ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದೇ ನನ್ನ ಒಂದು ಆಸೆ. ಆ್ಯಂಡ್ ನಿಮಗೆ ಏನಾದರೂ ಯಾವುದ್ರ ಬಗ್ಗೆ ಆದರೂ ಮಾಹಿತಿ ಬೇಕು ಅಥವಾ ಏನಾದರೂ ತಿಳ್ಕೋಬೇಕು ಅಂತ ಅಂದರೆ ಪ್ಲೀಸ್ ನನಗೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ಆದಷ್ಟು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಥವಾ ಯಾವ ರೀತಿಯಾಗಿ ವೀಡಿಯೋಸ್ ನಿಮ್ಗೆ
ಇಷ್ಟ ಆಗುತ್ತೆ ಅದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ನನ್ನ ಒಂದು ನೆಮ್ಮದಿನ ನಾನು ಯಾವ ರೀತಿಯಾಗಿ ನೋಡ್ತೀನಿ ಅಂದರೆ, ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ನಾನು ಮಾಡ್ತಾ ಇರೋ ಕೆಲಸ, ಇದರಲ್ಲೇ ನಂಗೆ ನೆಮ್ಮದಿ ಸಿಗುತ್ತೆ. ಒಂಥರ ಮನ್ಸಿಗೆ ಬೇಜಾರಾದ್ರೂ ದೇವ್ರ ಮನೆನ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದಾಗ, ಮನೆಯೆಲ್ಲ ಕ್ಲೀನ್ ಮಾಡಿದಾಗ ಮನಸ್ಸು ತುಂಬಾ ನೆಮ್ಮದಿಯಾಗಿ ಫೀಲ್ ಆಗುತ್ತೆ ನನಗೆ. ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಹುಷಾರಾಗಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದಂಗೆ ಲೈಕ್ ಮಾಡೋದನ್ನ ಮರಿಬೇಡಿ, ತುಂಬ ಕಡಿಮೆ ಲೈಕ್ಸ್ ಬರುತ್ತೆ. ಸೊ ಪ್ಲೀಸ್ ಜಾಸ್ತಿ ಲೈಕ್ಸ್ ಮಾಡಿ, ಜಾಸ್ತಿ ಕಾಮೆಂಟ್ಸ್ ಮಾಡಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.